ನೋಡ್ರಿ, ನನ್ನ ಸಿದ್ಧಾಂತ ನಮ್ಮ ಅಲ್ಲ, ಸೈದ್ಧಾಂತಿಕವಾಗಿ ನಮ್ಮ ಸಮಾಜದಲ್ಲಿ 1000 ಭಿನ್ನತೆ ಇದೆ. ನಮ್ಮ ಶ್ರೀಪೀಠದ ಒಂದು ಸಿದ್ಧಾಂತ ತತ್ವ ಮುಂಚಿನ 12ನೇ ಶತಮಾನದ ಬಸವಣ್ಣ ಫಿಲಾಸಫಿ, ಆ ಪ್ರಕಾರ ನೋಡ್ಕೊಂಡು ಹೋಗ್ತೀವಿ. ಬರುವಂಥ ಮಠದ ಭಕ್ತಾದಿಗಳು ಅನೇಕ ಪರಂಪರೆ ಜನ ಇದ್ದಾರೆ, ಅನೇಕ ತತ್ವ ಸಿದ್ಧಾಂತಗಳು ಪರವಾಗಿರ್ತಕ್ಕಂಥ ಇದ್ದಾರೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಸಮಾಜ ಸಂಘಟನೆ ಹೆಂಗೆ ಮಾಡಬೇಕು ಆ ವಿಚಾರಕ್ಕೆ ಮಾತ್ರ ನಾನು ಆಲೋಚನೆ ಮಾಡ್ತೀನಿ. ಸೈದ್ಧಾಂತಿಕವಾಗಿ ಶ್ರೀಗಳು ಇದುವರೆಗೂ ಯಾವುದನ್ನ ವಿರೋಧಿಸಿ ಬಸವ ತತ್ವವನ್ನು ಬಿಟ್ಟು ಇನ್ನೇ ತಾವೇ ಸ್ಥಾವರ ಕಳೆಯುವಂಥ ಜಂಗಮ ಕಳೆಯುವಂಥ ಅಂತ ಸ್ಥಾವರದ ಪೂಜೆಗೆ ಅಯೋಧ್ಯೆಗೆ ಹೋಗ್ತಾರೆ, ಕುಂಭಮೇಳದಲ್ಲಿ ಸ್ನಾನಕ್ಕೆ ಶ್ರೀಗಳು ಹೋಗ್ತಾರೆ. ಬಸವ ತತ್ವ ಎಲ್ಲಿ ಹೋಯ್ತು ನೋಡ್ರಿ, ಇದು ಧಾರ್ಮಿಕ ಆಚರಣೆಗಳು ಬೇರೆ. ಉಗ್ರವಾಗಿ ಖಂಡಿಸಿದ್ವಿ. ನಾನು ಎಂದೂ ಖಂಡಿಸಿಲ್ಲ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬೇರೆ. ಹಾಗಾಗಿ ಕಾಲಮಾನಕ್ಕೆ ತಕ್ಕಂಗೆ, ಅಗತ್ಯಕ್ಕೆ ತಕ್ಕಂಗೆ ಪ್ರತಿಯೊಬ್ಬ ಭಕ್ತರ ಭಾವನೆಗಳನ್ನು ನಾನು ಗೌರವಿಸಬೇಕು ಅಂತ ನಮ್ಮ ಸಮಾಜದ ಜನ ನೂರಾರು ಪರಂಪರೆಗಳು, ನೂರಾರು ಧಾರ್ಮಿಕ ಆಚರಣೆ ಮಾಡ್ತಾರೆ. ಎಲ್ಲ ಪರಂಪರೆ ಗೌರವಿಸೋ ಪ್ರಯತ್ನ ಗುರುಗಳಾಗಿ ನಾವು ಮಾಡಬೇಕಾಗಿತ್ತು. ಅದನ್ನು ಮಾಡ್ತಾ ಬಂದು ಯಾವತ್ತೂ ಮಾಡ್ತಾರೆ. ಹಿಂದೆಲ್ಲ ತಾವು ವಿರೋಧಿಸಿದ್ರಿ. ಅಲ್ಲ, ಅದೇ ಆಯಾಸ ನೋಡ್ರಿ, ಮೀಸಲಾತಿ ಚಳುವಳಿ ಆಗೋಕ್ಕೆ ಮುಂಚಿತವಾಗಿ ಸಮಾಜದಲ್ಲಿ ಒಂದು ರೀತಿ ಇತ್ತು. ಮೀಸಲಾತಿ ಚಳುವಳಿ ಆದಮೇಲೆ ಕೋಟ್ಯಾಂತರ ಜನ ಇವತ್ತು ನಮ್ಮ ಗೌರವಿಸ್ತಾರೆ, ಬೆಂಬಲ ಕೊಟ್ಟಿದ್ದಾರೆ. ಅವ್ರು ಬೆಂಬಲ ಕೊಟ್ಟಂಥ ವ್ಯಕ್ತಿಗಳು ಅವ್ನು ಯಾವುದೇ ಪರಂಪರೆಯಲ್ಲಿ ಇದ್ದಾಗ ಸಹ ಅವನ ಭಾವನೆಗೆ ಸ್ಪಂದಿಸೋ ಕೆಲಸವನ್ನು ನಾನು ಮಾಡ್ತೇನೆ. ಸೈದ್ಧಾಂತಿಕವಾಗಿ ಶ್ರೀಗಳು ರಾಜಿ ಅಂತಲ್ಲ, ಅವರ ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡ್ತೀನಿ ಅಂತ. ಮೀಸಲಾತಿ ಚಳುವಳಿಗೆ ಯಾರು ದುಡಿದಾರೋ, ಯಾರು ಬಂದಾರೋ, ರೊಟ್ಟಿ ಬುತ್ತಿ ಕಟ್ಕೊಂಡ್ಬಂದಂಥ ವ್ಯಕ್ತಿಯ ಅವನ ಧಾರ್ಮಿಕ ಭಾವನೆಗಳಿಗೆ ನಾನು ಗೌರವಿಸ್ತೀನಿ ಹೊರತು ಅದನ್ನು ವಿರೋಧಿಸೋ ಪ್ರಯತ್ನ ಮಾಡಿಲ್ಲ. ಅಲ್ಲ, ಅಲ್ಲಲ್ಲ, ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಸಹ ಯಾರೇ ನಮ್ಮ ಅವ್ರು ಸಹ ಆತ್ಮಲೋಕನ ಮಾಡಿಕೊಳ್ರಿ. ಗುರುಗಳು ಎಲ್ಲರ ಪರವಾಗಿದ್ದಾರೆ, ಆ ಪ್ರಕಾರವಾಗಿ ಎಲ್ಲರ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ. ಆ ರೀತಿ ನಾನು ಮಾಡ್ಕೊತ ಬಂದೀನಿ. ಅದನ್ನು ಮುಂದುವರ್ಸ್ಕೊಂಡು ಹೋಗಿರೋ ಹೊರತು ಎಂದೂ ಸಹ ನಾನು ಏಕ ವ್ಯಕ್ತಿ ಏಕಪಕ್ಷ ಮಾತಾಡಿಲ್ಲ. ಸಮಾಜ ಪರವಾಗಿ ಯಾರು ನಿಂತಾರೋ ಅವ್ರ ಪರವಾಗಿ ನಾನು ಅವ್ರ ಕಷ್ಟಕ್ಕೆ ಅನ್ಯಾಯವಾದ ಮಾಡ್ಕೊತ ಬಂದೀನಿ. ಅದನ್ನು ನಾನು ಮಾಡಿದ್ದೇನೆ ಹೊರತು ಅದನ್ನು ಅಪಾರ್ಥ ಮಾಡ್ಕೊಂಡು ಅದನ್ನೇ ಹಂಗೆ ಏನೇ ಸಹ ಕುತ್ಕೊಂಡು ಚರ್ಚೆ ಮಾಡೋ ಪ್ರಯತ್ನ ಎಲ್ಲರೂ ಮಾಡಬೇಕಾಗಿತ್ತು. ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಹೋಗ್ತದ್ದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಆರೋಪ ಅಲ್ಲೇ ನಾವು ಗುರುಗಳಾದಂಥವ್ರು ಭಕ್ತರನ್ನ ಜನಪ್ರತಿನಿಧಿ ಮಾಡ್ತೇವೆ ಹೊರತು ನಾವೇ ಜನಪ್ರತಿನಿಧಿ ಆಗುವಂಥ ಪ್ರಯತ್ನ ಯಾರೂ ಸಹ ಮಾಡೋದು ಕರ್ನಾಟಕದಲ್ಲಿ ಯಾರೂ ಮಾಡೋಕ್ಕೋಗಲ್ಲ, ಮಾಡೋದಿಲ್ಲ. ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಯಾವ ದೃಷ್ಟಿಯಲ್ಲಿ ಮಾತಾಡೋ ಗೊತ್ತಿಲ್ಲ. 20ನೇ ತಾರೀಕಿಗೆ ಆ ಎಲ್ಲ ಭಕ್ತರ ಅಭಿಪ್ರಾಯಗಳಿಗೆ ನಾವು ಉತ್ತರ ಕೊಡ್ತೀವಿ. 20ನೇ ತಾರೀಕಿಗೆ ಎಲ್ಲರಿಗೂ ಬರೀ ಅಂತ ಆಮಂತ್ರಣ ಕೊಟ್ಟಿದ್ದೀನಿ. ಅಲ್ಲ, ನಾನು ಆಮಂತ್ರಣ ಕೊಟ್ಟಿದ್ದೀನಿ. ಕೆಲವು ಎಲ್ಲ ನಾನು ಮತ್ತೆ ಬೇರೆ ಕೊಟ್ಟಿದ್ದೇ ನನ್ನ ಆಮಂತ್ರಣ. ಬಾಗಲಕೋಟೆ ಜಿಲ್ಲೆಯ ಮಾಧ್ಯಮದ ಮೂಲಕ ಏನು ಕೊಟ್ಟಿದ್ದೀನಿ ಇದೇ ನನ್ನ ಆಮಂತ್ರಣ ತಿಳ್ಕೊಂಡು ಎಲ್ಲರೂ ಬರ್ರಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಹಂಗೆ ಯಾರಾದರೂ ಅಂಥ ಸಂದರ್ಭ ಬಂದರೆ ಅಂತ ಎಲ್ಲರಿಗೂ ಹೇಳ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸಮುದಾಯದ ಯಾರಿದ್ದಾರೆ, ಸಮಾಜ ದೊಡ್ಡದಂತ ಎಲ್ಲರೂ ನಾನು ಮಾಡ್ತೀನಿ. ಇಲ್ಲ ನೋಡ್ರಿ, ಸಮಾಜಕ್ಕೆ ಯುವ ಶಕ್ತಿನೂ ಬೇಕಾಗುತ್ತೆ, ತಾಯಂದ್ರ ಶಕ್ತಿನೂ ಬೇಕಾಗುತ್ತೆ, ಗುರುವಿನ ಆಶೀರ್ವಾದವೂ ಬೇಕಾಗುತ್ತೆ, ರೈತನ ಶ್ರಮವೂ ಬೇಕಾಗುತ್ತೆ. ಹಾಗಾಗಿ ರಾಜಕೀಯ ವರ್ಗದ ಸಹಕಾರನೂ ಬೇಕಾಗುತ್ತೆ. ಹಾಗಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಮುಂದೂ ಕೊಡ್ತಾರೆ, ಹಿಂದೆಯೂ ಕೊಟ್ಟಿದ್ದಾರೆ. ಕೊಟ್ಟವರು ಅನ್ಯಾಯವಾದರೂ ಸಹ ಅವ್ರ ಪರವಾಗಿ ಇಲ್ಲೋದು ಪ್ರಯತ್ನ ಮಾಡಿ ಅದುವೇ ಮುಖ್ಯ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಾನು ಕಂಡಿದ್ದೆ ಅವ್ರನ್ನೆಲ್ಲ ಭಕ್ತಂತ ಕಂಡಿದ್ದೀನಿ. ಅವ್ರು ಯಾವುದೇ ಪಕ್ಷ ಅಂತ ಕಂಡಿಲ್ಲ, ಭಕ್ತಂತ ಕಂಡಿದ್ದೀನಿ. ಹಳದಿ ಕಣ್ಣಿಂದ ನೋಡುವಂಥ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಅವ್ರು ನನ್ನ ದೃಷ್ಟಿ ಅವರೆಲ್ಲ ಭಕ್ತರಾಗೆ ಕಾಣ್ತಾರೆ. ಅವ್ರು ಬೇರೆ ಬೇರೆ ವ್ಯವಸ್ಥೆಗೆ ಇರ್ಬೋದು, ಅದು ನನ್ನ ದೃಷ್ಟಿ ಅವ್ರನ್ನ ಸಮಾಜದ ಬಂಧುಗಳು ಅಂತ ಕಾಣ್ತಾರೆ. ಈಗ ತಪ್ಪು ಕೈಗೆ ಆಗಿದೆ ಅಂತ ಹೇಳಿದ್ರಲ್ಲ ಸ್ವಾಮೀಜಿ, ಅವರನ್ನು ಕರೆದು